ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಪೋಸ್ಟ್ ನ ಸ್ಪೆಷಲ್ ಭರ್ತಿ 30,000 ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಹಾಗೆ ಅದರ ಜೊತೆಗೆ ಒಂದು ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅಂತ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಒಂದು ಮೆರಿಟ್ ಲಿಸ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು, ಹಾಗೆ ಯಾವ ವೆಬ್ಸೈಟಲ್ಲಿ ಬಿಡ್ತಾರೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಡೈರೆಕ್ಟಾಗಿ ಟಾಪಿಕ್ಗೆ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆಗೆ ಏನಪ್ಪ ಅಂತಂದರೆ, ಜನವರಿಯಲ್ಲಿ ಅಂದರೆ 2024ರಲ್ಲಿ ಒಂದು ಬರುವಂತಹ ಒಂದು ಸ್ಪೆಷಲ್ ಭರ್ತಿ, ಅಂದರೆ ಒಂದು ಬಿಗ್ ಸ್ಪೆಷಲ್ ಭರ್ತಿ ಬರ್ತಿದೆ. ಯಾಕಪ್ಪ ಅಂತಂದರೆ 50,000 ಒಂದು ಪೋಸ್ಟ್ಗಳಿರುವಂತಹ ಒಂದು GDSನ ನ್ಯೂ ಸ್ಪೆಷಲ್ ಭರ್ತಿ ಒಂದು 2024 ಕೇಂದ್ರ ಸರ್ಕಾರ ಯಾರ್ಯಾರು ಒಂದು GDSಗೆ ಅಪ್ಲೈ ಮಾಡ್ತಿರ್ತಾರೋ ಅಂಥವ್ರಲ್ಲಿ ಒಂದಿಷ್ಟು ಜನ ಸೆಲೆಕ್ಷನ್ ಆಗಿರೋದಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಹೊಸ ವರ್ಷಕ್ಕೆ ಒಂದು ಸಿಹಿ ಸುದ್ದಿಯನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ ರೆಡಿಯಾಗಿದೆ. ಟೋಟಲಾಗಿ ಒಂದು 50,000 ಪೋಸ್ಟ್ಗಳಿರುವಂತಹ ಒಂದು GDSಗಳ ಒಂದು ಸ್ಪೆಷಲ್ ಭರ್ತಿಯ ಒಂದು ಬಿಗ್ ಆದಂತಹ ಒಂದು ವೇಕೆನ್ಸಿಯನ್ನು 2024ಕ್ಕೆ ಕರೆಯಲಿದೆ. ಅದನ್ನು ಈಗಲೇ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಅವಾಗ ಕರೆದಾಗ ನಾನು ಯಾವ ರೀತಿಗೆ ಅಪ್ಲೈ ಮಾಡಬೇಕು, ಹಾಗೆ ಅದರ ಒಂದು ಕಂಡೀಷನ್ ಇರುತ್ತೆ, ಹಾಗೆ ಡಾಕ್ಯುಮೆಂಟ್ ಏನಿರುತ್ತೆ, ಅದರ ಜೊತೆಗೆ ಮೆರಿಟ್ ಲಿಸ್ಟನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ, ಎಷ್ಟು ಪರ್ಸೆಂಟೇಜ್ ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ, ಇದನ್ನೆಲ್ಲವೂ ಕೂಡ ಒಂದು ಮುಂದಿನ ವರ್ಷದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಒಂದು 2024ಕ್ಕೆ ನಾನು ನಿಮಗೆ ಯಾವುದೇ ರೀತಿಯಂಥ ಒಂದು 50,000 ಒಂದು ವೇಕೆನ್ಸಿಯನ್ನು ಬಿಡುಗಡೆ ಮಾಡ್ತಲ್ಲ, ಆ ಅಪ್ಡೇಟನ್ನು ನಾನು ನಿಮಗೆ ಕೊಡ್ತಾನೆ ಇರ್ತೀನಿ. ಇಲ್ಲಿಗೆ GDS ಅನ್ನೋದು ಒಂದು ನೋ ಎಕ್ಸಾಮ್ ಇರೋದ್ರಿಂದ ಇಲ್ಲಿ ತುಂಬಾ ಕಾಂಪಿಟೇಷನ್ ಇರುತ್ತೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಂತೂ ಬೇಕಾಬಿಟ್ಟು ಅಂದರೆ ಒಂದು ಹೈ ಲೆವೆಲ್ ಕಾಂಪಿಟೇಷನ್ ಇದೆ. ಯಾಕಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲೇ ಕೂಡ ಯಾಕಪ್ಪ ಅಂದರೆ ತುಂಬ ಜನ ನಿರುದ್ಯೋಗಿಗಳಿದ್ದಾರೆ. ಹಾಗಾದರೆ ಗುಜರಾತಲ್ಲಿ ಏನಪ್ಪ ಅಂತಂದರೆ ಇಷ್ಟು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅಂದರೆ ಈಗಲೇ ಕೂಡ ಒಂದು 80% ಇರುವಂತಹ ವಿದ್ಯಾರ್ಥಿ ಅದು ಗುಜರಾತಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಗುಜರಾತು ಮತ್ತು ಮಹಾರಾಷ್ಟ್ರ, ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಒಂದು ಲೋ ಲೆವೆಲ್ ಕಟ್ ಆಫ್ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಒಂದು ಹೈ ಲೆವೆಲ್ ಕಟ್ ಆಫ್ ಇದೆ. ಯಾಕಪ್ಪ ಅಂತಂದರೆ ನಮ್ಮ ರಾಜ್ಯದಲ್ಲಿ ತುಂಬಾ ಕಾಂಪಿಟೇಷನ್ ಇದೆ. ಮಹಾರಾಷ್ಟ್ರದಲ್ಲಿ ಅಷ್ಟೊಂದು ಹೈ ಲೆವೆಲ್ ಕಾಂಪಿಟೇಷನ್ ಇಲ್ಲ, ಆದರೆ ಗುಜರಾತಲ್ಲೂ ಕೂಡ ಅಷ್ಟೊಂದು ಕಾಂಪಿಟೇಷನ್ ಇಲ್ಲ. ಇನ್ನು ಒಡಿಶಾ, ಅಸ್ಸಾಮಲ್ಲೂ ಕೂಡ ಕಾಂಪಿಟೇಷನ್ ಇಲ್ಲ. ಆ ರಾಜ್ಯಗಳಲ್ಲಿ ಯಾರ್ಯಾರು ಅಪ್ಲಾಯ್ಮೆಂಟ್ ಇರ್ತಾರೆ, ಒಂದು 70% ಇರುವಂತಹ ವಿದ್ಯಾರ್ಥಿಯದ್ದು ಒಂದು ಸೆಲೆಕ್ಷನ್ ಆಗ್ತಾ ಇದೆ. ಗುಜರಾತಿಂದ ಯಾರ್ಯಾರು ಅಪ್ಲಾಯ್ಮೆಂಟ್ ಇರ್ತಾರಲ್ಲ ಅವ್ರು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ, ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಲೋ ಲೆವೆಲ್ ಪರ್ಸೆಂಟೇಜ್ನ ಅಪ್ಡೇಟನ್ನು ನಾನು ನಿಮಗೆ ಕೊಡ್ತಾನೆ ಇರ್ತೀನಿ. ಇನ್ನು 5ನೇ ಮೆರಿಟ್ ಲಿಸ್ಟನ್ನು ಇನ್ನೂ ತಡವಾಗುತ್ತೆ. ಯಾಕಪ್ಪ ಅಂತಂದರೆ ಎಲೆಕ್ಷನ್ ರಿಸಲ್ಟು ಬಂದಿದೆ, ಅದರ ಸಂಬಂಧ ಇನ್ನೂ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಎಲೆಕ್ಷನ್ ರಿಸಲ್ಟ್ ಸಂಬಂಧಾಗಿ ಒಂದು ಲೇಟ್ ಆಗ್ತಾ ಇದೆ ಅಂತ. ಯಾವ ರಾಜ್ಯದಲ್ಲಿದೆ ಎಲೆಕ್ಷನ್ ಇದೆ ಆ ರಾಜ್ಯದಲ್ಲಿ ಮೆರಿಟ್ ಲಿಸ್ಟನ್ನೇ ಇನ್ನೂ ಬಿಡುಗಡೆಯನ್ನು ಮಾಡಿಲ್ಲ. ಅಂದರೆ 3ನೇ ಮೆರಿಟ್ ಲಿಸ್ಟು ಅನ್ನೋ ಈ ರೀತಿಯಾದಂಥ ಮೆರಿಟ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡಿಲ್ಲ. ಇನ್ನು ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಚುನಾವಣೆ ಇರೋ ಕಾರಣದಿಂದ, ಚುನಾವಣೆ ಈಗ ಮುಗಿದಿದೆ ಆದರೂ ಕೂಡ ಪರ್ಸೆಂಟೇಜು ಅಂದರೆ ಚುನಾವಣಾ ರಿಸಲ್ಟ್ ಕೂಡ ಬಂದಿದೆ. ಇನ್ನು GDSನ ಒಂದು ಮೆರಿಟ್ ಲಿಸ್ಟನ್ನು ಅಂದರೆ 5ನೇ ಮೆರಿಟ್ ಲಿಸ್ಟನ್ನು ಯಾವಾಗ ಬಿಡುಗಡೆ ಮಾಡ್ತೀನಿ ಅಂತ ಅವರು ಇನ್ನೂ ಒಂದು ಅಫಿಷಿಯಲ್ ಆಗಿ ಒಂದು ಅಪ್ಡೇಟನ್ನು ನಮಗೆ ಕೊಟ್ಟಿಲ್ಲ. ಅಪ್ಡೇಟನ್ನು ಕೊಟ್ಟ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಲೋ ಲೆವೆಲ್ ಕಟ್ ಆಫ್ ಹೋಗಿದೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಮೊದಲಿಗೆ GDS ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇದ್ದೇವೆ. ಇಲ್ಲಿ ಕೆಳಗಡೆ ನೋಡ್ಬೋದು ಸ್ಪೆಷಲ್ ಭರ್ತಿ GDS 2023 ಶೆಡ್ಯೂಲ್ 2 ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಗುಜರಾತು, ಹಾಗೆ ಮಹಾರಾಷ್ಟ್ರ, ನಮ್ಮ ಈ ಒಡಿಸ್ಸಾ, ಅಸ್ಸಾಂ ಈ ರಾಜ್ಯದಲ್ಲಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ. ಮೊದಲಿಗೆ ಏನಪ್ಪ ಅಂತಂದರೆ ನಾವು ಅಸ್ಸಾಮನ್ನು ನೋಡೋಣ. ಅಸ್ಸಾಮದಲ್ಲಿ ಯಾವ ರೀತಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅಂತಂದರೆ 4th ಮೆರಿಟ್ ಲಿಸ್ಟನ್ನು ಓಪನ್ ಮಾಡ್ತಿದ್ದೀನಿ ನಾನು ಈಗ. ಇಲ್ಲಿ ನೋಡ್ಬೋದು ಮೊದಲನೇ ಪೇಜ್ನಲ್ಲಿ 74 ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗಿದೆ. 77, 78, 74 ಅಸ್ಸಾಮಲ್ಲಿ ಇದ್ದಂತಹ ವಿದ್ಯಾರ್ಥಿಗಳಿಗೆ ಅಂದರೆ ಗುಡ್ ನ್ಯೂಸ್. ಅಂದರೆ ಅವರು ಒಂದು 75 ಈ ರೀತಿಯಂಥ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಒಂದು ಸೆಲೆಕ್ಷನ್ ಆಗಿಬಿಡುತ್ತೆ. ಇಲ್ಲಿ ಪಕ್ಕದಲ್ಲಿ ಡಾಕ್ಯುಮೆಂಟ್ಸ್ ಟು ಬಿ ವೆರಿಫೈಡ್ ವಿತ್ ಅಂತ ಇದೆ. ಇಲ್ಲಿ ಹೋಗಿ ಅವರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಳ್ಬೋದು. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ರೀತಿಯಾಗಿ ಒಂದು ಪಕ್ಕದಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನಿಗೆ ಕೊಟ್ಟಿದ್ದಾರೆ ಜಾಗವನ್ನು. ಮೊದಲನೇ ಪೇಜ್ನಲ್ಲಿ ಒಂದು 77, 74, 70% ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗಿದೆ. ಇನ್ನು ನೆಕ್ಸ್ಟು ಕೆಳಗಿನ ಪೇಜನ್ನು ನೋಡ್ತಾ ಹೋದರೆ ಒಂದು 70% ಇರುವಂತಹ ವಿದ್ಯಾರ್ಥಿಯದ್ದು ಇಲ್ಲಿ ಸೆಲೆಕ್ಷನ್ ಆಗಿದೆ. ಇನ್ನು ನೆಕ್ಸ್ಟು ಮಹಾರಾಷ್ಟ್ರ ರಾಜ್ಯವನ್ನು ನೋಡೋಣ. ಮಹಾರಾಷ್ಟ್ರ ರಾಜ್ಯವನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು 81% ಇರುವಂತಹ ವಿದ್ಯಾರ್ಥಿಯದ್ದು ಮಹಾರಾಷ್ಟ್ರದಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಗುಜರಾತ್ ರಾಜ್ಯವನ್ನು ನೋಡೋಣ. ಗುಜರಾತ್ ಇಡೀ ಒಂದು ದೊಡ್ಡ ರಾಜ್ಯ ಆಗಿದ್ರೂ ಕೂಡ
ಅಲ್ಲಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ. ಇಲ್ಲಿ ನೋಡ್ಬೋದು 79, 80, 74 ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗಿದೆ. 74.2 ಈ ರೀತಿಯಾದಂತಹ ವಿದ್ಯಾರ್ಥಿಯದ್ದು ಗುಜರಾತಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಗುಜರಾತಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಸಿಹಿ ಸುದ್ದಿ. ಇನ್ನು ನೆಕ್ಸ್ಟು ಯಾವುದಂದರೆ ನಾರ್ತ್ ಈಸ್ಟನ್ನು ಒಡಿಸ್ಸಾ ರಾಜ್ಯವನ್ನು ನೋಡೋಣ. ಒಡಿಸ್ಸಾ ರಾಜ್ಯದಲ್ಲಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ರಾಜ್ಯ ಅದು ಕೂಡ. ಇಲ್ಲಿ ಒಂದು 74 ಅಲ್ಲ, ಒಂದು 70% ಇರುವಂತಹ ವಿದ್ಯಾರ್ಥಿಯದ್ದು ಇಲ್ಲಿ ಸೆಲೆಕ್ಷನ್ ಆಗಿದೆ. ಲೈವ್ ಪ್ರೂಫಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ನೋಡಿದಲ್ಲ ಫ್ರೆಂಡ್ಸ್, ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಯಾರು ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.